ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ, ಅಮೆರಿಕ ಹಾಗೂ ರಷ್ಯಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿವೆ. ಭಾರತ ರಷ್ಯಾದ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋ ನಿಟ್ಟಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಅದರ ಬೆನ್ನಲ್ಲೇ ಭಾರತದೊಂದಿಗೆ ಸಂಬಂಧ ಸುಧಾರಣೆಗೆ ಅಮೆರಿಕ ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಎಲ್ಲ ಅಂದ್ಕೊಂಡ ಹಾಗೇನೆ. ಆದರೆ ಈ ಎರಡೂ ಬೆಳವಣಿಗೆಗಳಿಂದ ಭಾರತಕ್ಕೆ ಅತಿ ಹೆಚ್ಚು ಲಾಭ ಆಗುತ್ತೆ ಮತ್ತು ಏಷ್ಯಾದಲ್ಲಿ ಭಾರತದ ಬಲ ಕೂಡ ಒಂದಷ್ಟು ಮಟ್ಟಿಗೆ ಹೆಚ್ಚಾಗುತ್ತೆ. ಇದೇ ಸಂದರ್ಭದಲ್ಲಿ ಇರಾನ್ನಿಂದ ಕೂಡ ಒಂದಷ್ಟು ಶುಭ ಸಮಾಚಾರಗಳು ಕೇಳಿ ಬರ್ತಾ ಇವೆ. ಹಾಗಾದರೆ ಏನು ಈ ಬೆಳವಣಿಗೆಗಳು? ಬನ್ನಿ ನೋಡೋಣ. ಸ್ನೇಹಿತರೆ, ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಹೇಳಿಕೊಳ್ಳುವಷ್ಟು ಉತ್ತಮವಾಗೇನೂ ಇರಲಿಲ್ಲ. ಭಾರತ ಅಮೆರಿಕದ ಜೊತೆಗಿನ ಸಂಬಂಧವನ್ನು ಹೆಚ್ಚು ಮಾಡಿಕೊಂಡು ಕ್ವಾಡ್ ರಚನೆ ಮಾಡಿದ್ದು ರಷ್ಯಾದ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಪಾಶ್ಚಿಮಾತ್ಯ ದೇಶಗಳು ಚೀನಾ ವಿರುದ್ಧ ಭಾರತವನ್ನು ಬಳಕೆ ಮಾಡಿಕೊಳ್ತಾ ಇವೆ ಅಂತ ರಷ್ಯಾದ ವಿದೇಶಾಂಗ ಸಚಿವರು ನೇರವಾಗಿ ಆರೋಪ ಮಾಡಿದ್ದೂ ಆಯಿತು. ಅದರ ಬೆನ್ನಲ್ಲೇ ನಾವು ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತೀವಿ ಅಂತ ಭಾರತವನ್ನು ಬ್ಲ್ಯಾಕ್ಮೇಲ್ ಮಾಡೋ ಪ್ರಯತ್ನವನ್ನು ಕೂಡ ರಷ್ಯಾ ಮಾಡಿತು. ಪಾಕಿಸ್ತಾನದ ಜೊತೆಗೆ ಗ್ಯಾಸ್ ಪೈಪ್ಲೈನ್ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ರಷ್ಯಾ ಮುಂದಾಗಿತ್ತು. ಆದರೆ ರಷ್ಯಾದ ಆಯುಧಗಳನ್ನು ಖರೀದಿ ಮಾಡೋ ಶಕ್ತಿ ಪಾಕಿಸ್ತಾನಿಗಳಿಗೆ ಇರಲಿಲ್ಲ. ಇನ್ನು ಪೈಪ್ಲೈನ್ ವಿಷಯದಲ್ಲಿ ಕೂಡ ಅವರಿಬ್ಬರ ನಡುವೆ ವ್ಯಾಪಾರ ಕುದುರಲಿಲ್ಲ. ಇಲ್ಲಿ ಭಾರತದ ಪುರಾತನ ಮಿತ್ರ ರಷ್ಯಾ ಭಾರತದ ವಿರುದ್ಧ ಮುನಿಸಿಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡೋದಾದರೆ ಅಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ಚೀನಾ ಮತ್ತು ಚೀನಾ ಮೇಲಿನ ರಷ್ಯಾದ ಅತಿಯಾದ ಡಿಪೆಂಡೆನ್ಸಿ. ಆರ್ಥಿಕವಾಗಿ ರಷ್ಯಾ ತುಂಬ ಗಟ್ಟಿಯಾಗೇನಿಲ್ಲ. ಸದ್ಯಕ್ಕೆ ರಷ್ಯಾದ ಆದಾಯ ಮೂಲಗಳು ಅಂದರೆ ಒಂದು ಪೆಟ್ರೋಲಿಯಂ ಪ್ರಾಡಕ್ಟು, ಎರಡನೆಯದ್ದು ಯುದ್ಧ ಸಾಮಗ್ರಿಗಳು. ಅದರಲ್ಲೂ ಯುದ್ಧ ಸಾಮಗ್ರಿಗಳ ಅತಿದೊಡ್ಡ ಖರೀದಿದಾರ ದೇಶವಾಗಿದ್ದು ಭಾರತ. ಆದರೆ ಇತ್ತೀಚೆಗೆ ಭಾರತ ರಷ್ಯಾದಿಂದ ಖರೀದಿಯನ್ನು ಕಡಿಮೆ ಮಾಡಿ ಪಾಶ್ಚಿಮಾತ್ಯ ದೇಶಗಳ ಕಡೆಗೆ ತಿರುಗಿದೆ. ರಷ್ಯಾದ ಯುದ್ಧ ವಿಮಾನಗಳನ್ನು ಕೂಡ ನಾವು ಖರೀದಿ ಮಾಡ್ತಾ ಇಲ್ಲ. ಇನ್ನು ಚೀನಾ ರಷ್ಯಾದಿಂದ ಏನೇ ಖರೀದಿ ಮಾಡಿದರೂ ಕೂಡ ಅದನ್ನು ತಕ್ಷಣ ಕಾಪಿ ಮಾಡಿ ಡೂಪ್ಲಿಕೇಟನ್ನು ತಯಾರು ಮಾಡಿ ಅದಕ್ಕೆ ತನ್ನ ಬ್ರ್ಯಾಂಡನ್ನು ಹಾಕ್ಕೊಂಡು ಮಾರುಕಟ್ಟೆಗೆ ಬಿಡುಗಡೆ ಮಾಡಿಬಿಡುತ್ತೆ. ಹೀಗಾಗಿ ರಷ್ಯಾ ಆಯುಧ ಹಾಗೂ ಟೆಕ್ನಾಲಜಿ ವಿಷಯದಲ್ಲಿ ಚೀನಿಗಳನ್ನು ನಂಬೋದಿಲ್ಲ. ಹಾಗಂತ ಬೇರೆ ದೇಶಗಳಿಗೆ ಮಾರಾಟ ಮಾಡೋಣ ಅಂದರೆ ಅಲ್ಲವರಿಗೆ ಅಮೆರಿಕಾದ ನಿರ್ಬಂಧಗಳು ಅಡ್ಡ ಬರುತ್ತವೆ. ಅಮೆರಿಕಾಗೆ ಹೆದರಿ ರಷ್ಯಾದ ಸಾಮಗ್ರಿಗಳನ್ನು ಇನ್ನಿತರ ಸಣ್ಣ ದೇಶಗಳು ಖರೀದಿ ಮಾಡೋದಿಲ್ಲ. ಹೀಗಾಗಿಯೇ ರಷ್ಯಾ ಸಾಕಷ್ಟು ವರ್ಷಗಳಿಂದ ಭಾರತದ ಜೊತೆ ಸೇರಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡುತ್ತೆ. ಅಕಸ್ಮಾತ್ ಆಯುಧಗಳೇನಾದರೂ ಮಾರಾಟ ಆದರೆ ಅವು ಭಾರತದ ಮೂಲಕವೇ ಮಾರಾಟ ಆಗಬೇಕು. ಇನ್ನು ಎರಡನೆಯದು ಪೆಟ್ರೋಲಿಯಂ ಪ್ರಾಡಕ್ಟ್. ಜರ್ಮನಿಗೆ ಅತಿ ಹೆಚ್ಚು ಇಂಧನವನ್ನು ಸರಬರಾಜು ಮಾಡೋದು ರಷ್ಯಾ. ಚೀನಾ ಕೂಡ ರಷ್ಯಾದಿಂದ ಇಂಧನವನ್ನು ಖರೀದಿ ಮಾಡುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ರಷ್ಯಾದ ಅತಿದೊಡ್ಡ ಖರೀದಿದಾರ ದೇಶ ಅಂದರೆ ಅದು ಚೀನಾನೇ. ಭಾರತ ಮತ್ತು ರಷ್ಯಾದ ನಡುವೆ ಸುಮಾರು $10 ಬಿಲಿಯನ್ ವ್ಯವಹಾರ ನಡೆಯುತ್ತೆ. ಅದೇ ಚೀನಾ ಹಾಗೂ ರಷ್ಯಾದ ನಡುವೆ ಸರಿಸುಮಾರು $110 ಬಿಲಿಯನ್ ವ್ಯವಹಾರ ನಡೆಯುತ್ತೆ. ಅದರಲ್ಲಿ ಚೀನಾ ರಷ್ಯಾದಿಂದ ಸುಮಾರು 50 ಬಿಲಿಯನ್ಗೂ ಹೆಚ್ಚಿನ ವಸ್ತುಗಳನ್ನು ಖರೀದಿ ಮಾಡುತ್ತೆ. ಅದರಲ್ಲೂ ಕೂಡ ಹೆಚ್ಚು ಖರೀದಿ ಮಾಡೋದು ರಷ್ಯಾದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು. ಇಲ್ಲಿ ಭಾರತ ಹಾಗೂ ಚೀನಾಗಳು ರಷ್ಯಾದ ಜೊತೆಗೆ ಮಾಡೋ ವ್ಯಾಪಾರದಲ್ಲಿ ಇಷ್ಟು ದೊಡ್ಡ ಅಂತರ ಇರೋದ್ರಿಂದಲೇ ರಷ್ಯಾ ತನಗಿಷ್ಟ ಇರಲಿ ಇಲ್ಲದೇ ಇರಲಿ ಚೀನಾನ ಓಲೈಸಲೇಬೇಕಾದ ಅನಿವಾರ್ಯತೆಗೆ ಬಿದ್ದಿದೆ. ಅದೇ ಅಮೆರಿಕಾದ ನಿರ್ಬಂಧಗಳು ತೆರವುಗೊಂಡು ರಷ್ಯಾ ಮತ್ತೆ ಇಡೀ ಜಗತ್ತಿನ ಜೊತೆಗೆ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತು ಅಂತ ಇಟ್ಕೊಳ್ಳಿ, ಆಗ ಅವರು ಖಂಡಿತ ಚೀನಾದ ಮರ್ಜಿಗೆ ಬೀಳೋದಿಲ್ಲ. ಇಲ್ಲಿ ರಷ್ಯಾದ ಪರಿಸ್ಥಿತಿ ಭಾರತಕ್ಕೆ ಗೊತ್ತಿಲ್ಲ ಅಂತಲ್ಲ. ಹೀಗಾಗಿಯೇ ರಷ್ಯಾದ ಜೊತೆಗಿನ ವ್ಯಾಪಾರ ವ್ಯವಹಾರಗಳನ್ನು ಒಂದಷ್ಟು ಹೆಚ್ಚು ಮಾಡೋ ಕಡೆಗೆ ಭಾರತ ಗಮನ ಕೊಡ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಭಾರತ ರಷ್ಯಾದ ಆಯಿಲ್ ಪ್ರಾಜೆಕ್ಟ್ಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ರಷ್ಯಾದ ಬಹುನಿರೀಕ್ಷಿತ ಓಸ್ಟಾಕ್ ಆಯಿಲ್ ಪ್ರಾಜೆಕ್ಟ್ ಮೇಲೆ ಭಾರತ ಹೂಡಿಕೆ ಮಾಡೋ ನಿರ್ಧಾರ ಮಾಡಿದೆ. ಇದು ರಷ್ಯಾದ ಅತಿದೊಡ್ಡ ಆಯಿಲ್ ಪ್ರಾಜೆಕ್ಟ್ ಆಗಿದ್ದು ಸುಮಾರು $110 ಬಿಲಿಯನ್ ಮೌಲ್ಯದ ಈ ಪ್ರಾಜೆಕ್ಟ್ನ ಮೂಲಕ ರಷ್ಯಾ ಅರ್ಧದಷ್ಟು ವಿಶ್ವಕ್ಕೆ ಆಯಿಲ್ ಸರಬರಾಜು ಮಾಡೋ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದು ಭಾರೀ ಪ್ರಮಾಣದ ಹೂಡಿಕೆ ಆಗಿದ್ದು ಅಷ್ಟೊಂದು ಹಣ ರಷ್ಯಾದ ಬಳಿ ಇಲ್ಲ. ಈ ಪ್ರಾಜೆಕ್ಟ್ ಪೂರ್ಣಗೊಳ್ಳಬೇಕು ಅಂದರೆ ಪೋರ್ಟುಗಳು ನಿರ್ಮಾಣ ಆಗಬೇಕು, ಅಲ್ಲಿ ಆಯಿಲ್ ತೆಗೆದು ಅದನ್ನು ಸಂಸ್ಕರಿಸುವ ಘಟಕಗಳ ನಿರ್ಮಾಣ ಆಗಬೇಕು, ಆಯಿಲ್ ಸ್ಟಾಕ್ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳಾಗಬೇಕು. ಇದೆಲ್ಲದಕ್ಕೂ ಬೇಕಾದ ಭಾರೀ ಹೂಡಿಕೆಯನ್ನು ಭಾರತ, ಚೀನಾ ಅಥವಾ ಇನ್ನಿತರ ದೇಶಗಳಿಂದ ಎದುರು ನೋಡ್ತಾ ಇದೆ ರಷ್ಯಾ. ಇದು ಭಾರತದ ಪಾಲಿಗೆ ಕೂಡ ಅತ್ಯಂತ ಲಾಭದಾಯಕ ಯೋಜನೆ ಆಗಿದ್ದು ಭಾರತ ಈ ಓಸ್ಟಾಕ್ ಆಯಿಲ್ ಪ್ರಾಜೆಕ್ಟ್ ಮೇಲೆ ಹೂಡಿಕೆಗೆ ಮುಂದಾಗ್ತಾ ಇದೆ. ಹಾಗಂತ ಇದು ರಷ್ಯಾದಲ್ಲಿ ಭಾರತ ಮಾಡ್ತಿರೋ ಮೊದಲ ಹೂಡಿಕೆ ಏನಲ್ಲ. ಈಗಾಗಲೇ ಸುಮಾರು $20 ಬಿಲಿಯನ್ ಹೆಚ್ಚು ಹಣವನ್ನು ಅಲ್ಲಿನ ಗ್ಯಾಸ್ ಪ್ರಾಜೆಕ್ಟ್ಗಳ ಮೇಲೆ ಭಾರತ ಹೂಡಿಕೆ ಮಾಡಿದೆ. ಈಗ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣವನ್ನು ಈ ಆಯಿಲ್ ಪ್ರಾಜೆಕ್ಟ್ ಮೇಲೆ ತೊಡಗಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ.
ಇನ್ನಿಲ್ಲಿ ಕೇವಲ ಹಣವನ್ನು ಮಾತ್ರ ಭಾರತ ಹೂಡಿಕೆ ಮಾಡ್ತಾ ಇಲ್ಲ, ಬದಲಿಗೆ ಮತ್ತೊಂದು ದೊಡ್ಡ ಕೆಲಸಕ್ಕೆ ಕೂಡ ಕೈ ಹಾಕ್ತಾ ಇದೆ. ಅದೇನು ಅಂದರೆ ಜಪಾನ್ ಹಾಗೂ ರಷ್ಯಾದ ನಡುವೆ ಒಂದು ಮೈತ್ರಿಯನ್ನು ಕುದುರಿಸೋದು. ಸದ್ಯಕ್ಕೆ ಜಪಾನ್ ಮತ್ತು ರಷ್ಯಾ ಹಾವು ಮುಂಗುಸುಗಳ ಥರ ಇವೆ. ಜಪಾನ್ ಅಮೆರಿಕಾದ ಛತ್ರಛಾಯೆಯಲ್ಲಿದೆ. ಅದು ಅಲ್ಲದೆ ಎರಡನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ರಷ್ಯಾ ಆಕ್ರಮಿಸಿಕೊಂಡ ಕುರಿಲ್ ದ್ವೀಪಗಳ ವಿಷಯದಲ್ಲಿ ರಷ್ಯಾ ಹಾಗೂ ಜಪಾನ್ ನಡುವೆ ಸಾಕಷ್ಟು ವಿವಾದಗಳಿವೆ. ಹೀಗಿರುವಾಗ ರಷ್ಯಾ ಮತ್ತು ಜಪಾನ್ ನಡುವಿನ ಸಂಬಂಧ ಸುಧಾರಣೆಯ ಪ್ರಯತ್ನವನ್ನು ಭಾರತ ಕೈಗೆತ್ತಿಕೊಳ್ತಾ ಇದೆ. ಅದು ಕೂಡ ಈ ವೋಸ್ಟಾಕ್ ಯೋಜನೆಗಾಗಿ. ಇಲ್ಲಿ ಈ ಯೋಜನೆ ಪೂರ್ಣಗೊಂಡ ನಂತರ ದಕ್ಷಿಣ ಸಾಗರದ ಮಾರ್ಗವನ್ನು ಉಪಯೋಗಿಸಿ ವಿವಿಧ ದೇಶಗಳಿಗೆ ರಷ್ಯಾ ಆಯಿಲ್ ಮಾರಾಟ ಮಾಡುತ್ತೆ. ಅದಕ್ಕಾಗಿ ಜಪಾನ್ನ ಬಂದರುಗಳನ್ನು ಟ್ರಾನ್ಸ್ಶಿಪ್ಮೆಂಟ್ ಬಂದರುಗಳಾಗಿ ಬಳಸ್ಕೊಳ್ಳೋ ಯೋಜನೆ ಭಾರತದ್ದು. ಆ ಮೂಲಕ ಜಪಾನ್ ಹಾಗೂ ರಷ್ಯಾ ಒಂದಾಗೋ ಹಾಗಾದರೆ ಜಪಾನ್ನ ಉದ್ಯಮಿಗಳು ರಷ್ಯಾದಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಸಾಧ್ಯವಾದರೆ, ಆ ಎರಡೂ ದೇಶಗಳ ನಡುವೆ ಒಂದಷ್ಟು ವ್ಯಾಪಾರ ಸಂಬಂಧಗಳು ವೃದ್ಧಿಯಾದರೆ, ಅವು ಗಟ್ಟಿಯಾದರೆ ಅದರಿಂದ ರಷ್ಯಾಗೆ ಲಾಭ ಆಗುತ್ತೆ ಮತ್ತು ಚೀನಾದ ಮೇಲಿನ ಅವಲಂಬನೆ ಕಡಿಮೆ ಆಗೋ ಹಾಗಾದರೆ ರಷ್ಯಾ ಹಾಗೂ ಚೀನಾದ ಸ್ನೇಹ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಜಪಾನ್ ಹಾಗೂ ಭಾರತ ಇಬ್ಬರಿಗೂ ಲಾಭ ಆಗುತ್ತೆ. ಯಾಕೆಂದರೆ ಚೀನಾ ಹಾಗೂ ಜಪಾನ್ ಕೂಡ ಬದ್ಧ ಶತ್ರುಗಳು. ಇನ್ನು ಎರಡನೇದಾಗಿ ಆಯಿಲ್ ಪ್ರಾಜೆಕ್ಟ್ ಮೇಲಿನ ಹೂಡಿಕೆಯಿಂದ ಭಾರತಕ್ಕೆ ಲಾಭ ಕೂಡ ಬರುತ್ತೆ. ಅದರ ಜೊತೆಗೆ ರಷ್ಯಾ ಜೊತೆಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಅಲ್ಲಿ ಭಾರತ ಹೂಡಿಕೆ ಮಾಡ್ತಾ ಇರೋದ್ರಿಂದ ರಷ್ಯಾ ಅಮೆರಿಕಾದ ನಿರ್ಬಂಧಗಳ ನಡುವೆ ಕೂಡ ವ್ಯಾಪಾರ ಮಾಡೋದು ಸುಲಭವಾಗುತ್ತೆ. ರಷ್ಯಾದ ಡಿಪೆಂಡೆನ್ಸಿ ಭಾರತದ ಮೇಲೆ ಒಂದಷ್ಟು ಮಟ್ಟಕ್ಕೆ ಶುರುವಾಗೋ ಸಾಧ್ಯತೆ ಕೂಡ ಇದರಿಂದ ಇರುತ್ತೆ. ಇದೊಂದು ಬಹುದೊಡ್ಡ ಯೋಜನೆ. ಇನ್ನು ಇದರ ಜೊತೆಗೇನೆ ಎರಡೂ ದೇಶಗಳು ತಮ್ಮ ತಮ್ಮ ಬಂದರುಗಳನ್ನು ಬಳಸ್ಕೊಳ್ಳೋ ಬಗ್ಗೆ ಕೂಡ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿವೆ. ಭಾರತಕ್ಕೆ ಇದರಿಂದ ಹೆಚ್ಚಿನ ಲಾಭ ಆಗದೇ ಇದ್ದರೂ ಇದು ರಷ್ಯಾಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹೀಗೆ ಭಾರತ ಮತ್ತು ರಷ್ಯಾದ ಸಂಬಂಧಗಳು ಗಟ್ಟಿಯಾಗ್ತಾ ಇದ್ದರೆ ಮತ್ತೊಂದು ಕಡೆ ಅಮೆರಿಕ ಕೂಡ ಸುಮ್ಮನೆ ಏನು ಕೂತಿಲ್ಲ. ಅವರು ಆದಷ್ಟು ಬೇಗ ಕ್ವಾಡ್ ಮೀಟಿಂಗ್ ಮಾಡಿ ಆಫ್ಘನಿಸ್ತಾನದ ವಿಷಯದಲ್ಲಿ ಭಾರತದ ಅಸಮಾಧಾನಕ್ಕೆ ತೇಪೆ ಹಚ್ಚೋ ತಯಾರಿಯಲ್ಲಿದ್ದಾರೆ. ಮುಂದಿನ ತಿಂಗಳು ಬಿಡನ್ ಹಾಗೂ ಮೋದಿ ಭೇಟಿಯಾಗಿ ಮಾತುಕತೆ ನಡೆಸೋ ಸಾಧ್ಯತೆಗಳಿವೆ. ಇದರ ನಡುವೆ ಅಮೆರಿಕ ಭಾರತಕ್ಕೊಂದು ಬಂಪರ್ ಆಫರನ್ನು ಕೊಡ್ತಾ ಇದೆ. ಅದೇನು ಅಂದರೆ, ಸದ್ಯಕ್ಕೆ ಹೇಗೆ ರಷ್ಯಾ ಮತ್ತು ಭಾರತ ಸೇರಿ ಒಂದಷ್ಟು ಆಯುಧಗಳನ್ನು ತಯಾರಿ ಮಾಡೋ ಯೋಜನೆಯನ್ನು ಕೈಗೆತ್ತಿಕೊಂಡಿವೆಯೋ ಹಾಗೇನೆ ಅಮೆರಿಕಾದ ಆಯುಧ ತಯಾರಿಕಾ ಯೋಜನೆಯಲ್ಲಿ ಕೂಡ ಭಾರತಕ್ಕೆ ಪಾಲುದಾರಿಕೆಯನ್ನು ಕೊಡೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಅದರ ಮೊದಲ ಹಂತದ ಯೋಜನೆಯಂತೆ ಏರ್ ಲಾಂಚ್ಡ್ ಏರಿಯಲ್ ವೆಹಿಕಲ್ಗಳ ತಯಾರಿಯಲ್ಲಿ ಅಮೆರಿಕಾದ ಏರ್ಫೋರ್ಸ್ ರಿಸರ್ಚ್ ಲ್ಯಾಬೊರೇಟರಿಯ ಜೊತೆಗೆ ಭಾರತದ DRDO ಕೆಲಸ ಮಾಡುತ್ತೆ. ಏರ್ ಲಾಂಚ್ಡ್ ಏರಿಯಲ್ ವೆಹಿಕಲ್ ಅಂದರೆ ಬೇರಿನ್ನೇನೂ ಅಲ್ಲ, ಇವು ವಿಮಾನಗಳಿಂದಲೇ ಹಾರಿಸಬಲ್ಲ ಡ್ರೋನ್ಗಳು. ಈಗ ಆಫ್ಘನಿಸ್ತಾನದ ಇರಾನ್ನ ಗಡಿಯಲ್ಲಿ ಭಾರತ ಒಂದು ಡ್ರೋನ್ ದಾಳಿಯನ್ನು ಮಾಡಬೇಕಾಗಿ ಬಂತು ಅಂತ ಇಟ್ಕೊಳ್ಳಿ. ಆಗ ಡ್ರೋನನ್ನು ಭಾರತದ ನೆಲದಿಂದ ಅಲ್ಲಿಗೆ ಹಾರಿಸೋದು ಕಷ್ಟ ಆಗುತ್ತೆ. ಅದರ ಬದಲು ಅದನ್ನು ಯುದ್ಧ ವಿಮಾನದಲ್ಲಿ ತಗೊಂಡು ಹೋಗಿ ವಿಮಾನದ ಮೂಲಕವೇ ಹಾರಿಸಿ ಬಿಡೋದು ಸುಲಭ. ಹಾಗೆ ವಿಮಾನದಿಂದ ಎಜೆಕ್ಟ್ ಆದ ಡ್ರೋನ್ ನಿರ್ದಿಷ್ಟ ಪ್ರದೇಶದಲ್ಲಿ ದಾಳಿ ಮಾಡುತ್ತೆ. ಆನಂತರ ಅದು ಮತ್ತೆ ವಿಮಾನವನ್ನು ಬಂದು ಸೇರಿಬಿಡೋದಕ್ಕೆ ಕೂಡ ಅಲ್ಲಿ ಅವಕಾಶಗಳು ಇರುತ್ತವೆ. ಆಧುನಿಕ ಯುದ್ಧತಂತ್ರದ ಭಾಗವಾಗಿರೋ ಇಂಥ ಡ್ರೋನ್ಗಳ ಬಗ್ಗೆ ಈಗಾಗಲೇ ಇಡೀ ಜಗತ್ತು ಆಸಕ್ತಿಯನ್ನು ತೋರಿಸ್ತಾ ಇದೆ ಮತ್ತು ಚೀನಾ ಸೇರಿದ ಹಾಗೆ ಒಂದಷ್ಟು ದೇಶಗಳು ಅದರ ಬಗ್ಗೆ ಪ್ರಯೋಗಗಳನ್ನು ಕೂಡ ನಡೆಸ್ತಾ ಇವೆ. ಭಾರತ ಕೂಡ ಇಂಥ ಪ್ರಯೋಗಗಳಿಗೆ ಮುಂದಾಗಿದೆ. ಈಗ ಅದೇ ಯೋಜನೆಯನ್ನು ಅಮೆರಿಕ ಹಾಗೂ ಭಾರತ ಒಟ್ಟಾಗಿ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಹೆಚ್ಚು ಲಾಭ ಭಾರತಕ್ಕೆ ಆಗುತ್ತೆ. ಒಂದು ಅತ್ಯದ್ಭುತ ತಂತ್ರಜ್ಞಾನ ಭಾರತಕ್ಕೆ ಸಿಗುತ್ತೆ ಮತ್ತು ಇದರ ತಯಾರಿ ಭಾರತದಲ್ಲೂ ಆಗೋದಾದರೆ ಅದರ ಲಾಭ ಭಾರತೀಯ ಉದ್ಯಮಿಗಳಿಗೆ ಆಗುತ್ತೆ. ಇಲ್ಲಿ ಅಮೆರಿಕ ಮತ್ತು ಭಾರತದ ನಡುವಿನ ಆಯುಧ ತಯಾರಿ ಒಪ್ಪಂದ 2006ರ ಹೊತ್ತಿಗೆನೇ ಆಗಿತ್ತು. ಆದರೆ ಅದು ನೆನೆಗುದಿಗೆ ಬಿದ್ದಿತ್ತು. ಈಗ ಅದಕ್ಕೆ ಜೀವ ಬಂದಂತಿದ್ದು ಅಮೆರಿಕದ ಜೊತೆಗೆ ಭಾರತ ಆಯುಧ ತಯಾರಿಯಲ್ಲಿ ಭಾಗಿಯಾಗೋದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆನೇ. ಇನ್ನು ಇದಲ್ಲದೆ ಭಾರತ ಹಾಗೂ ಇರಾನ್ ನಡುವಿನ ಚಬಹಾರ್ ವಿವಾದ ಕೂಡ ಒಂದು ಹಂತಕ್ಕೆ ಮುಕ್ತಾಯಗೊಳ್ಳೋ ಹಾಗೆ ಕಾಣ್ತಾ ಇದೆ. ಇರಾನ್ನ ವಿದೇಶಾಂಗ ಸಚಿವ ಹುಸೈನ್ ಅಮೀರ್ ಅಬ್ದುಲ್ಲಾ ಜೊತೆಗೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಸುದೀರ್ಘ ಮಾತುಕತೆಗಳನ್ನು ನಡೆಸಿದ್ದಾರೆ. ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವೃದ್ಧಿಯಾಗುವ ಸೂಚನೆಗಳು ಕಂಡುಬರ್ತಾ ಇವೆ. ಜೊತೆಗೆ ಚಬಹಾರ್ ವಿವಾದ ಕೂಡ ಬಗೆಹರಿಯುವ ಲಕ್ಷಣಗಳಿದ್ದು ಮತ್ತೆ ಇರಾನ್ ಹಾಗೂ ಭಾರತ ಒಂದಾಗಿ ಕೆಲಸ ಮಾಡೋ ಸಾಧ್ಯತೆಗಳು ಇಲ್ಲಿ ಕಂಡುಬರ್ತಾ ಇವೆ. ಆಫ್ಘನಿಸ್ತಾನದಲ್ಲಾಗಿರೋ ಇತ್ತೀಚಿನ ಬೆಳವಣಿಗೆ ಗಮನದಲ್ಲಿಟ್ಟುಕೊಂಡು ಹೇಳೋದಾದರೆ ಇರಾನ್ ಜೊತೆಗಿನ ಸಂಬಂಧ ಸುಧಾರಣೆ ಭಾರತಕ್ಕೆ ಒಂದು ರೀತಿ ಶುಭ ಸುದ್ದಿನೇ. ಇದು ಗೆಳೆಯರೆ ಭಾರತದ ವಿಷಯದಲ್ಲಿನ ಒಂದಷ್ಟು ಅಂತಾರಾಷ್ಟ್ರೀಯ ಬೆಳವಣಿಗೆಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.